ನಿನ್ನೆ ತಾನೇ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತೇವೆ. ಹಸಿರು ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ದೇವೆ. ನಿಮ್ಮ ಬೆಂಗಳೂರನ್ನ ಹಸಿರಾಗಿಡಲು ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸಿದ್ದೇವೆ. 15 ಲಕ್ಷ ಗಿಡಗಳನ್ನ ಒಂದೇ ದಿನ ಹಾಕಿ ಈಗ ತಾನೇ ನಮ್ಮೆಲ್ಲರೂ ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ. ಇದು ಹ್ಯಾರಿಸ್ ಆಗಲಿ, ಡಿ ಕೆ ಶಿವಕುಮಾರ್ ಅಂತಾಗಲಿ ನಮ್ಮ ಸರ್ಕಾರದ ಸಚಿವರಲ್ಲ. ಇದು ಈ ಬೆಂಗಳೂರಿನ ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು, ಸಂಘಟನೆಗಳು ಮಾಡಿದಂತ ಒಂದು ದೊಡ್ಡ ಪ್ರಯತ್ನ. ಯಾರ್ಯಾರು ಈ ಪ್ರಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ವೇದಿಕೆ ಮೇಲೆ ನಮ್ಮ ಹಿರಿಯರಾದಂತ ಜಾರ್ಜ್ ಸಾಹೇಬ್ ಇದ್ದಾರೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಮಂತ್ರಿಗಳಾದಂತ ಕೃಷ್ಣ ಬೈರೇಗೌಡರಿದ್ದಾರೆ. ಈ ಭಾಗದ ಶಾಸಕರು ನಮ್ಮ ಮಂತ್ರಿಗಳಾದಂತ ಬೈರತಿ ಸುರೇಶ್ ಅವರಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಂತ ಶಾಸಕ ಮಿತ್ರರಂತ ಹ್ಯಾರಿಸ್ ಅವರಿದ್ದಾರೆ. ನಮ್ಮ ನಾಗರಾಜ್ ಇದ್ದಾರೆ, ನಂದುಪಾಳ್ಯದ ನಾಗರಾಜ್. ನಮ್ಮ ಜಿಬಿಐ ಕಮಿಷನರ್ ಇದ್ದಾರೆ, ಮಹೇಶ್ವರ ರಾವ್ ಅವರು. ಜಿಬಿಐ ಕಮಿಷನರ್ ಲೋಗೋ ಜೊತೆಲಿ ಕೆಂಪೇಗೌಡರು ಕೂಡ ಇದ್ದಾರೆ. ತಾವೆಲ್ಲ ಗಮನದಲ್ಲೇ ನೋಡಿದಿರೋ ಗೊತ್ತಿಲ್ಲ. ಹೊಸ ಲೋಗೋ, ಜಿಬಿಐ ಲೋಗೋ, ಏನೋ ಒಂದು ಪಿಲ್ಲರ್ ಇದೆ ನಮ್ಮ ಕೆಂಪೇಗೌಡರು ಪಿಲ್ಲರ್. ಆ ಪಿಲ್ಲರ್ ಇಂದ ಕೆಂಪೇಗೌಡರು ಕೂಡ ನಾವು ಹೆಚ್ಚಾಗಿ ಶಾಶ್ವತವಾಗಿ ಉಳಿಲಿ ಅಂತ ಹೇಳಿ ಇಟ್ಟಿದ್ದೇವೆ. ಮತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಈ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಂತ ಋತ್ವಿಕ್ ಸಂಸ್ಥೆಯವರೆಲ್ಲ ಕೂಡ ಇಲ್ಲಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಬಿಡಿಎ ಮಣಿವಣ್ಣನಿದ್ದಾರೆ, ಇನ್ನ ಎಲ್ಲ ನೀವೆಲ್ಲ ನಾಯಕರುಗಳಿದ್ದೀರಿ. ನಿನ್ನೆ ತಾನೇ ದೊಡ್ಡ ಕಾರ್ಯಕ್ರಮ ಮಾಡಿದ್ದೇವೆ. ಇದನ್ನ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಅವರು ಒಳ್ಳೆ ಮುಹೂರ್ತ ಇದೆ, ಇವತ್ತು ಭಾನುವಾರ ಮಾಡಬೇಕು. ಭಾನುವಾರ ಅಂದ್ರೆ ಸೂರ್ಯ, ಭಾನು ಇವೆರಡೂ ಕೂಡ ಬೆಂಗಳೂರು ನಗರಕ್ಕೆ ಈ ಸೂರ್ಯ ಹೆಚ್ಚಿಗೆ ಆಗಿ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಈ ಭಾನುವಾರ ನಾವು ಬಹಳ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ, ಇನ್ನೊಂದು 2-3 ದಿನ ಆಗಲಿ ಅಂತಿದ್ದೆ. ಇಲ್ಲ ಸರ್, ಈ ದಿನ ದಯವಿಟ್ಟು ಪೂಜೆ ಮಾಡ್ತೇವೆ ಅಂತ ಹೇಳಿ ಯಾವುದೇ ಆದಂತ ನಂಬಿಕೆ ಮೇಲೆ ಇಟ್ಟಿದ್ದಾರೆ. ನಾನು ಆಯಿತು ಅಂತ ಹೇಳಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ಇವತ್ತು ಬೆಳಗ್ಗೆ ಪೋಲಿಯೋ ಕಾರ್ಯಕ್ರಮದಲ್ಲಿದ್ದೆ. ನನ್ನ ಮನೆಯಲ್ಲೇ ಪೋಲಿಯೋ ಶುರು ಮಾಡಿದ್ರು ನಮ್ಮ ಕಾದರ್ ಸಾಹೇಬರು. ಅಲ್ಲಿ ಮುಗಿಸಿ ಇಲ್ಲಿಗೆ ಬಂದು ಈ ಪವಿತ್ರವಾದಂತಹ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡೆ.